ಎಜಿ ನ್ಯೂಸ್ಗೆ ಸ್ವಾಗತ. ಗುರುಮಠಕಲ್ ತಾಲೂಕಿನ ಚೆಲ್ಲೆರೆ ಗ್ರಾಮದ ಗಡಿಯಲ್ಲಿ ನಡೀತಾ ಇರುವ ನಿರಂತರ ಅಕ್ರಮ ಮರಳುಗಾರಿಕೆ ಮತ್ತು ತೆಲಂಗಾಣದ ಅಕ್ರಮ ಗುಂಪುಗಳ ದೌರ್ಜನ್ಯವನ್ನು ಖಂಡಿಸಿ ಕೆಆರ್ಎಸ್ ಪಕ್ಷದ ಯಾದಗಿರಿ ಜಿಲ್ಲಾ ತಂಡ ಹಾಗೂ ಗ್ರಾಮದ ರೈತರು ಹಮ್ಮಿಕೊಂಡಿದ್ದ ಉಪವಾಸ ಸತ್ಯಾಗ್ರಹವನ್ನು ಕೈಬಿಡಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಗುರುಮಠಕಲ್ ತಹಸೀಲ್ದಾರ್ ಚೆನ್ನಮಲ್ಲಪ್ಪ ಘಂಟಿ ಅವರು ಪ್ರತಿಭಟನಾಕಾರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಕೊಟ್ಟ ಹಿನ್ನೆಲೆ ಮನವಿ ಸಲ್ಲಿಸುವುದರ ಮೂಲಕ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಲಾಗಿದೆ. ಕಳೆದ 10 ವರ್ಷಗಳಿಂದ ತೆಲಂಗಾಣದ ಕೆಲವು ಅಕ್ರಮ ಗುಂಪುಗಳು ಕರ್ನಾಟಕದ ಅಧಿಕಾರಿಗಳು ಹಾಗೂ ಚೆಲ್ಲೆರೆ ರೈತರ ಮೇಲೆ ನಿರಂತರವಾಗಿ ದೌರ್ಜನ್ಯ ಎಸಗ್ತಾ ಇದೆ. ಪೊಲೀಸ್ ಇಲಾಖೆ ಎಫ್ಐಆರ್ ದಾಖಲಿಸಿದರೂ ಕೂಡ ಅಕ್ರಮ ಚಟುವಟಿಕೆಗಳು ನಿಂತಿಲ್ಲ. ತೆರಿಗೆ ಹೆಸರಲ್ಲಿ ದಿನನಿತ್ಯ ಸುಮಾರು 200 ಟ್ರ್ಯಾಕ್ಟರ್ಗಳ ಮೂಲಕ ಮರಳು ಸಾಗಾಣಿಕೆ ಮಾಡಲಾಗ್ತಾ ಇದ್ದು, ಇದನ್ನ ಪ್ರಶ್ನಿಸುವ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳ ಮೇಲೆ ಬೆದರಿಕೆ ಹಾಕಲಾಗ್ತಾ ಇದೆ ಅಂತ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಡಿ ವಿವಾದಕ್ಕೆ ಶಾಶ್ವತ ಪರಿಹಾರ, ಅಕ್ರಮ ಮರಳುಗಾರಿಕೆ ಸಂಪೂರ್ಣ ನಿಷೇಧ, ಗ್ರಾಮಸ್ಥರಿಗೆ ಭದ್ರತೆ ಹಾಗೂ ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡುವಂತೆ ಆಗ್ರಹಿಸಲಾಗಿದೆ. ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಎಸ್ ಚಿಂತನಹಳ್ಳಿ ಮಾತನಾಡಿ, ಮುಂದಿನ ದಿನದಲ್ಲಿ ಅಕ್ರಮ ತಡೆಯುವ ವೇಳೆ ರೈತರಿಗೆ ಅಥವಾ ಅಧಿಕಾರಿಗಳಿಗೆ ಯಾವುದೇ ಅನಾಹುತ ಸಂಭವಿಸಿದರೆ ಅದಕ್ಕೆ ಜಿಲ್ಲಾ ಆಡಳಿತವೇ ನೇರ ಹೊಣೆ ಅಂತ ಎಚ್ಚರಿಸಿದ್ದಾರೆ. ಬಂಧುಗಳೇ ನಮಸ್ಕಾರ. ನಾನು ಕೆಆರ್ಎಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಈ ಗುರುಮಿಠಕಲ್ ಮತಕ್ಷೇತ್ರದ ಪರಜಿತ್ MLA ಅಭ್ಯರ್ಥಿ ಎಸ್ ನಿಜಲಿಂಗಪ್ಪ ಪೂಜಾರಿ ಅಂತೇಳಿ. ಅದೇ ರೀತಿಯಾಗಿ ನಮ್ಮ ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಎಸ್ ಜಗನ್ನಾಥ್ ಚಿಂತನಹಳ್ಳಿ ಮತ್ತು ಗುರುಮಿಠಕಲ್ ತಾಲೂಕಿನ ತಾಲೂಕು ಅಧ್ಯಕ್ಷರು ವೆಂಕಟೇಶ್ ಮಡಿವಾಳ್ ಯಲಸತ್ತಿ ಮತ್ತು ಯುವ ಘಟಕದ ಕಾರ್ಯದರ್ಶಿ ಶಾಂತ್ ಯಲಸತ್ತಿ ಮತ್ತು ಈ ಗುರುಮಿಠಕಲ್ ತಾಲೂಕಿನ ಚೇಲೇರಿ ಗಡಿ ಗ್ರಾಮದ ರೈತರ ವತಿಯಿಂದ 2ನೇ ದಿನದ ಉಪವಾಸ ಸತ್ಯಾಗ್ರಹ. ಇವತ್ತು ಭಾಳ ಬೇಜಾರಾಗ್ತದ. ಒಂದು 50 ಕಿಲೋಮೀಟ್ರು ನಮ್ಮ ಜಿಲ್ಲೆಯ ಪಾಯಿಂಟ್ ಇದೆ. ಜಿಲ್ಲಾಧಿಕಾರಿಗಳು ಆಲ್ರೆಡಿ 6 ತಾರೀಕಿಂದ ನಾವು ಮನೆ ಕೊಟ್ಕೊಂತ ಬಂದೀವಿ. ಸ್ಪಂದನೆ ಮಾಡದ ಕಾರಣ ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಬೇಕಾಗಿದೆ. ಇದು ಭಾಳ ಅನಿವಾರ್ಯ ಆಗಿತ್ತು. ಹಾಗಾಗಿ ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಕೋಟಿಗಟ್ಟಲೆ ಲೂಟಿ ಆದಂಥ ಮರಳು ಇವತ್ತು ಪಕ್ಕದ ತೆಲಂಗಾಣದವರು ಬರೀ ಮರಳು ಒಯ್ಯದೆ ನಮ್ಮ ಅಧಿಕಾರಿಗಳ ಮೇಲೆ, ನಮ್ಮ ರೈತರ ಮೇಲೆ, ನಮ್ಮ ರೈತರ ಜಲದ ಮೇಲೆ, ಎಲ್ಲದರ ಮೇಲೆ ಇವತ್ತು ಅತ್ಯಾಚಾರ ಮಾಡಿ ಇವತ್ತು ಮರಳು ಮತ್ತು ನೀರನ್ನು ಒಯ್ಯಕೈತಾರ. ಅಂತ ಭ್ರಷ್ಟ ತೆಲಂಗಾಣ ಸರ್ಕಾರಕ್ಕೆ ಇವತ್ತು ನೇರವಾಗಿ ಸವಾಲು ಹಾಕಿ ಕೆಆರ್ಎಸ್ ಪಕ್ಷ ಮತ್ತು ರೈತರ ವತಿಯಿಂದ ಉಪವಾಸ ಸತ್ಯಾಗ್ರಹ ಮುಂದುವರೆದಿದೆ. ಈ ಉಪವಾಸ ಸತ್ಯಾಗ್ರಹಕ್ಕೆ ನಾಡ ಪ್ರೇಮಿಗಳು, ರೈತಾಪಿ ವರ್ಗದವರು, ವಿವಿಧ ಸಂಘಟನೆದವರು ಬಂದು ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿ ನಮ್ದೊಂದು 5 ಬೇಡಿಕೆಗಳು: ಗಡಿ ಭಾಗ ಗುರುತಿಸಬೇಕು ಮತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಬೇಕು ಮತ್ತು ಇಲ್ಲಿ ಆದಂಥ ಅಕ್ರಮವನ್ನು ಉನ್ನತ ತನಿಖೆ ಮಾಡಿ ಮತ್ತು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಟ್ರ್ಯಾಕ್ಟರ್ಗಳು ಸುಮಾರು ದಿನ 70-80 ಟ್ರ್ಯಾಕ್ಟರ್ಗಳು ಡೈಲಿ ಒಯ್ತಿದ್ವು. ನಿನ್ನೆಯಿಂದ ನಾವು ಬಂದು ಕುಂತಿ ಮೇಲೆ ನಿನ್ನೆಯಿಂದ ಒಂದು ಟ್ರ್ಯಾಕ್ಟರ್ ಬಂದಿಲ್ಲ, ಇವತ್ತೂ ಬಂದಿಲ್ಲ. ಬರೀ ಬಂದು ನೋಡ್ತಾರ ಹೋಗ್ತಾರ. ನಾವು ಟೆಂಟ್ ಕಿತ್ತಿದ ಮೇಲೆಗಿನ ಬಂದು ಹೊಡಿಬೇಕನ್ನೋ ಉದ್ದೇಶ ಅದ. ಆದರೆ ತಹಸೀಲ್ದಾರ್ ಅವರು ನಿನ್ನೆ ಬಂದು ಬರೀ ಮನೆ ಕೊಡ್ರಿ, ನೋಡೋಣ, ಮಾಡಮ್ಮ, ಆಫೀಸ್ ಬರ್ರಿ, ಮಾತಾಡೋಣ ಅಂತಾರ. ನಾವೇನು ಇಲಿಗಲ್ ಕೆಲಸ ಮಾಡ್ಲಿಕ್ಕೆ ಬಂದಿಲ್ಲ. ಇಲ್ಲಿ ಲೀಗಲ್ ಆಗಿ ಏನಾದ ಏನಿಲ್ಲ ಸತ್ಯಾಂಶ ಹೊರಗೆ ಹಾಕ್ಬೇಕು. ಇಷ್ಟು ದಿನ ನ್ಯಾರಂಪೇಟೆ ಜಿಲ್ಲಾಡಳಿತ ಮತ್ತು ಕರ್ನಾಟಕ ಜಿಲ್ಲಾಡಳಿತ ಇಬ್ಬರು ಸೇರಿ ಮಾಡಿರ್ತಕ್ಕಂಥ ತಪ್ಪು ಹೊರಗೆ ಬರಬೇಕು, ತನಿಖೆ ಆಗಬೇಕು. ಯಾರು ತಪ್ಪು ಮಾಡಿರೋ ಅವರಿಗೆ ಶಿಕ್ಷೆ ಆಗ್ಬೇಕಂತೇಳಿ ಉಪವಾಸ ಸತ್ಯಾಗ್ರಹ ಇಟ್ಟಿವಿ. ನಿನ್ನೆಯಿಂದ ಉಪವಾಸದಲ್ಲಿ ತೊಡಗಿರ್ತಕ್ಕಂಥ ನಮ್ಮೆಲ್ಲರಿಗೂ ನಮ್ಮ ಜಿಲ್ಲಾಡಳಿತ ಇವತ್ತು ಒಂದು ನೀರಿನ ವ್ಯವಸ್ಥೆ ಆಗಲಿ, ಡಾಕ್ಟರ್ ವ್ಯವಸ್ಥೆ ಆಗಲಿ, ಏನೇ ರೀತಿಯಾಗಿ ಯಾವುದೇ ರೀತಿಯಾಗಿ ಮಾಡಿಲ್ಲ. ನಿನ್ನೆ ಗುಡುಗು ಸಿಡ್ಲು ನಮಗೆ ಎಷ್ಟೋ ಭಯಪಟ್ಟಿವಿ, ಬಂದು ಸಿಡ್ಲು ಬಿಡ್ತದೆ ಅಂತೇಳಿ. ತಹಸೀಲ್ದಾರ್ ಬಂದರು, ನೋಡಿದ ತಕ್ಷಣ ಸಿಡ್ಲು ಗಾಳಿಗೆ ಎಲ್ಲ ಆಯ್ತಪ್ಪ, ನಮ್ಮ ಕೈಲಿ ಆಗೋದಿಲ್ಲ ಅಂತೇಳಿ ಹೋಗ್ಬಿಟ್ರು. ಅದು ಬಂದ್ ಮಾಡ್ಸರಿ, ನಾವು ಇವತ್ತು ಹೇಳ್ತೀವಿ ಅಂತಂದ್ವಿ. ಆದ್ರೂ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡಲೇಬೇಕು, ಪರಿಶೀಲನೆ ಮಾಡಲೇಬೇಕು, ಉನ್ನತ ತನಿಖೆ ಆಗಲೇಬೇಕು, ತೆಲಂಗಾಣ ಸರ್ಕಾರದ ಮೇಲೆ ಪೆನಾಲ್ಟಿ ಹಾಕಲೇಬೇಕು. ಅಕ್ರಮವಾಗಿ ದೋಚಿರ್ತಕ್ಕಂಥ ಮರಳು ಮತ್ತೆ ವಾಪಸ್ ಬರಲೇಬೇಕಂತೇಳಿ ಅಟ್ಟಿ ಹಿಡಿದು ಇವತ್ತು ಜಿದ್ದಿಗೆ ಇವತ್ತು ಬಂದಿಲ್ಲ ಪರವಾಗಿಲ್ಲ, ಇನ್ನು 2-3 ದಿನ ಆಗಲಿ ಕೂಡ್ತೀವಿ. ನಮ್ಮ ಸಂಪತ್ತು ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಹಳ್ಳ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ಗಡಿ ನಮ್ಮ ಹಕ್ಕು, ನಮ್ಮ ನಾಡು ನಮ್ಮ ಹಕ್ಕು. ಹಾಗಾಗಿ ಇಷ್ಟೆಲ್ಲ ನಮ್ಮ ಹಕ್ಕಿದ್ದಾಗ ನಾವು ಯಾಕೆ ಇವತ್ತು ಹಿಂಜರಿಬೇಕು? ಇವತ್ತು ನಾವೆಲ್ಲ ಜೀವವನ್ನು ಒತ್ತೆ ಇಟ್ಟು ಇವತ್ತು ಗಡಿ ಭಾಗದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಾವ.
ರಾತ್ರಿ ಯಾರು ಬಂದು ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ. ಆ ಪಾಯಿಂಟ್ದಾಗೆ ನಾವಿದ್ದೀವಿ. ಇವತ್ತು ಒಳಗೆ ಏನಾಯ್ತಂದ್ರೆ ನಾವು ಸರಿ ಹೋಗ್ತಿದ್ವಿ. ಗಡಿ ವಿಷಯದಾಗ, ಇದು ಮರಳು ವಿಷಯದಾಗ ಎಷ್ಟೋ ಮರಣಗಳಾಕತ್ತೇವ. ಇಂಥ ಗಂಭೀರ ವಿಷಯ, ಸೂಕ್ಷ್ಮ ವಿಷಯ ಆದಂತ ತಿಳಿಸಿದ್ರು DC ಅವರು ಆಯ್ತಪ್ಪ ಗೊತ್ತಪ್ಪ ಅಂತೇಳಿ ಕೇರ್ಲೆಸ್ ಉತ್ತರ ಕೊಟ್ಟ ಸಲುವಾಗ ಇವತ್ತು ಉಪವಾಸ ಸತ್ಯಾಗ್ರಹ 1 ದಿನ ಮಾಡಿದ್ರು ಅವರಿಗೆ ತೃಪ್ತಿ ಆಗಿಲ್ಲ. ಇನ್ನು ಎಷ್ಟು ದಿನ ಮಾಡ್ತಾರೋ ನೋಡೋಣ. ಇಲ್ಲಿ ಏನಾದರೂ ಅಧಿಕಾರಿಗಳ ಮೇಲೇನೋ, ನಮ್ಮ ಅಧಿಕಾರಿಗಳ ಮೇಲೇನೋ ಉನ್ನತ ತನಿಖೆ ಆಗ್ಬೇಕಂತೇಳಿ ನಮ್ಮ ಆಗ್ರಹ ಅದ. ಯಾಕಂದ್ರೆ ಇಲ್ಲಿ 2 ಸೈಡ್ ಆಟ ಆಡಿದ ಸಲುವಾಗಿ ಇಷ್ಟೆಲ್ಲ ಕೋಟಿಗಟ್ಟಲೆ 40-50 ಕೋಟಿ ರೂಪಾಯಿ ಆಸ್ತಿ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಆದ ಎಸ್ ನಿಜಲಿಂಗಪ್ಪ ಪೂಜಾರಿ, ವೆಂಕಟೇಶ್ ಎಂ, ಶಾಂತಕುಮಾರ್ ಯಲಸತ್ತಿ, ಬಸಲಿಂಗಪ್ಪ ದುಪ್ಪಲ್ಲಿ, ಭೀಮು ದಳಪತಿ, ನರಸಿಂಗ ಕತಲ್ಸಾಬ್ ಹಾಗೂ ಸೈದಾಪುರ್ PSI ಭೀಮರಾಯ್ ಕೂಡೂರು, ಗ್ರಾಮದ ಮುಖಂಡ ಕಿಶೋರ್ ರೆಡ್ಡಿ ಪಾಟೀಲ್ ಸೇರಿ 100 ರೈತರು ಭಾಗವಹಿಸಿದ್ರು. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.